ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. Luke 2nd chapter 11th verse. This very day in David's town your Savior was born, Christ the Lord. ಈ ದಿನದಲ್ಲಿ ಇಡೀ ಲೋಕವೆಲ್ಲವೂ ಸಂತೋಷ, ಸಂಭ್ರಮ, ಸಡಗರದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ. ಹೋಪ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ದೇವರು ನಮಗೆ ಕೊಡ್ತಾ ಇರುವಂಥ ಈ ವಾಗ್ದಾನದ ವಾಕ್ಯ, ನಮಗಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಅಂದು ದೂತರಿಂದ ಕುರುಬರಿಗೆ ತಿಳಿಸಲ್ಪಟ್ಟ ವಾಕ್ಯ ಇಂದು ನಮಗೆ ತಿಳಿಸಲ್ಪಡ್ತಾ ಇದೆ. ನಮಗಾಗಿ ರಕ್ಷಕನಾಗಿ ದೇವಾದಿ ದೇವನು, ಕರ್ತಾದಿ ಕರ್ತನು ಈ ಲೋಕದಲ್ಲಿ ನರಮಾನವನಾಗಿ ಜನಿಸಿ ಬಂದಿದ್ದಾನೆ. ಆತನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರವೇ ಆತನು ಈ ಲೋಕದಲ್ಲಿ ಇಳಿದು ಬಂದಿದ್ದಾನೆ. ಯೂದಾಯದ ಬೆತ್ಲೆಹೇಮಿನಲ್ಲಿ ಒಂದು ಗೋದಲಿಯಲ್ಲಿ ಇಡೀ ಲೋಕವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರು ಗೋದಲಿಯಲ್ಲಿ ಜನಿಸಿ ಬಂದಿದ್ದಾನೆ. ಅಂದು ಗೋದಲಿಯಲ್ಲಿ ಜನಿಸಿದ ಯೇಸು ಸ್ವಾಮಿ ಇಂದು ನಿನ್ನ ಹೃದಯದಲ್ಲಿ ಜನಿಸಲು ಇಷ್ಟಪಡ್ತಾ ಇದ್ದಾನೆ. ನಮ್ಮ ಹೃದಯವೆಂಬ ಬಾಗಿಲಲ್ಲಿ ನಿಂತುಕೊಂಡು ಕರೆಯುತ್ತಾ ಇದ್ದಾನೆ. ನಾವು ಆತನನ್ನು ನಮ್ಮ ಹೃದಯದೊಳಗೆ ಆಹ್ವಾನಿಸೋಣ. ಅಂದು ದೇವದೂತನು ಮರಿಯಳ ಬಳಿ ಬಂದು, ನೀನು ಒಬ್ಬ ಮಗನನ್ನು ಹೆರುವಿ, ಆ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ ಹೇಳುತ್ತಾನೆ. ಯೇಸು ಅಂದರೆ ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ದೇವದೂತನು ಮರಿಯಳಿಗೆ ತಿಳಿಸಿದನು. ಹೌದು ಪ್ರಿಯರೇ, ಯೇಸು ಸ್ವಾಮಿ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ, ಅವರನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಪ್ರವಾದಿಯ ಮೂಲಕವಾಗಿ ಮೊದಲೇ ಹೇಳಲ್ಪಟ್ಟಿರೋ ವಾಕ್ಯ ಈ ರೀತಿ ನೆರವೇರುತ್ತದೆ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದಾಗಿ. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹೌದು, ಇಮ್ಮಾನುವೇಲ್ ದೇವರಾಗಿದ್ದುಕೊಂಡು ಯಾವಾಗಲೂ ಹಗಲಿರುಳು ತೂಕಡಿಸದೆ ನಿದ್ರಿಸದೆ ನಮ್ಮ ಜೊತೆಗೆ ಇರುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ದೇವಾದಿ ದೇವನಾದ ಯೇಸು ಸ್ವಾಮಿ, ಕರ್ತಾದಿ ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಅದು ಕೇವಲ ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವೇ. ಹೌದು ಪ್ರಿಯರೇ, ಇಮ್ಮಾನುವೇಲ್ ಆದ ದೇವರು ಯೇಸು ಈ ಲೋಕದಲ್ಲಿ ಜನಿಸಿ ಬಂದಿರುವುದು ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವೇ. ಅಂದು 2000 ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಜನಿಸಿದ ಯೇಸು ಸ್ವಾಮಿ, ಗೋದಲಿಯಲ್ಲಿ ಜನಿಸಿದ ಯೇಸು ಸ್ವಾಮಿ ಈ ಕ್ರಿಸ್ಮಸ್ ದಿನದಲ್ಲಿ ನಿನ್ನ ಹೃದಯದಲ್ಲಿ ಬಂದು ಜನಿಸಲಿ ಎಂಬುದಾಗಿ ಹಾರೈಸುತ್ತಾ ಮತ್ತೊಂದು ಆವರ್ತಿ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕ್ರಿಸ್ಮಸ್ ನಿಮ್ಮೆಲ್ಲರಿಗೆ ಹರ್ಷ ಉಲ್ಲಾಸ ತರಲಿ ಎಂಬುದಾಗಿ ಹಾರೈಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಅಂದು ನೀನು ಕುರುಬರಿಗೆ ದೇವದೂತರ ಮೂಲಕವಾಗಿ ಹೇಳಿದಂತೆ ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಹೌದು ಕರ್ತನೆ, ನೀನು ರಕ್ಷಕನಾಗಿ ನರಮಾನವನಾಗಿ ಈ ಲೋಕದಲ್ಲಿ ಜನಿಸಿ ಬಂದದ್ದು ನನ್ನನ್ನು ರಕ್ಷಿಸುವುದಕ್ಕೋಸ್ಕರವೇ ಎಂಬುದಾಗಿ ಸಂಪೂರ್ಣವಾಗಿ ನಂಬುತ್ತೇವೆ ಕರ್ತನೆ. ಅಪ್ಪ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ನೀನು ಕಾಯ್ದು ಕಾಪಾಡಿ ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.